ಸ್ನೇಹಿತರೆ, ಸಾಕಷ್ಟು ಜನ ಬಿ ಎಲ್ ಒಗಳು ಫಾರ್ಮ್ಗಳನ್ನು ತುಂಬಿದ ನಂತರ ಅಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ, ಫಾರ್ ಎಕ್ಸಾಂಪಲ್ ಫೋಟೋ ಏನಾದರೂ ಅದಲು ಬದಲಾಗಿ ಅಪ್ಲೋಡ್ ಆಗಿದ್ದರೆ, ಅಥವಾ ಫೋಟೋ ಬಿಟ್ಟು ಮತ್ತು ಮಾಹಿತಿಯನ್ನು ಏನಾದರೂ ಸರಿಯಾಗಿ ತುಂಬಿಲ್ಲ ಅಂತ ಹೇಳಿದರೆ, ಆ ಥರ ಚಿಕ್ಕಪ್ಪ ದೊಡ್ಡಪ್ಪ ಅವರಿಗೆ ಮ್ಯಾಪ್ ಮಾಡಿದ್ದು ಅದನ್ನು ಈಗ ಬದಲಾಯಿಸಬೇಕು ಅಂತ ಏನಾದರೂ ಇತ್ತು ಅಂತ ಹೇಳಿದರೆ, ಸೊ ಈಗ ಒಂದು ಆಪ್ಷನ್ ಇದೆ. ಅದು ಯಾವ ರೀತಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಮೊದಲು ನಿಮ್ಮ ಬಿ ಎಲ್ ಒ ಆ್ಯಪ್ನಲ್ಲಿ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಟನನ್ನು ಕ್ಲಿಕ್ ಮಾಡಿ. ಸೊ ನಂತರ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಷನ್ ಮಾಡ್ತೀರಿ. ಸೊ ಲ್ಯಾಂಗ್ವೇಜನ್ನು ಸೆಲೆಕ್ಷನ್ ಮಾಡಿ ನೀವು ಸಬ್ಮಿಟನ್ನು ಕೊಡ್ತೀರಾ. ಸೊ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಈ ಆಪ್ಷನ್ಸಲ್ಲಿ ಇದು ನೀವು ಮಾಡಿರ್ತಕ್ಕಂಥ ಕೆಲಸ ಎಷ್ಟಾಗಿದೆ ಅಂತಕ್ಕಂಥದ್ದು. ಇನ್ಯುಮರೇಷನ್ ಫಾರಮ್ ಡ್ಯಾಶ್ಬೋರ್ಡು ಮತ್ತು ಇನ್ಯುಮರೇಷನ್ ಫಾರಮ್ ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರು. ಅಂದರೆ ನೀವು ಇಲ್ಲಿ ಯಾರಿಗೆ ಕೊಡಬೇಕಾದ್ರೆ ನೀವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಕೊಡ್ಬೋದು. ಆವಾಗ ಅದು ನೀವು ಕೊಟ್ಟಿರ್ತಕ್ಕಂಥ ಫಾರಮ್ ಯಾವುದು ಕೊಟ್ಟಿದ್ದೀರಿ ಯಾವುದು ಕೊಟ್ಟಿಲ್ಲ ಅಂತ ಗೊತ್ತಾಗುತ್ತೆ. 3 ಕಲರ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ಅಂದರೆ ರೆಡ್ ಇದ್ದರೆ ಇನ್ನೂ ನೀವು ಕೊಟ್ಟಿಲ್ಲ ಅಂತ, ಬ್ಲೂ ಇದ್ದರೆ ನೀವು ಆಲ್ರೆಡಿ ಕೊಟ್ಟಿದ್ದೀರಿ ಅಂತ, ಗ್ರೀನ್ ಆಗಿದ್ದರೆ ಕೊಟ್ಟು ನೀವು ಮತ್ತೆ ಫಾರಮನ್ನು ಫಿಲ್ ಮಾಡ್ಕೊಂಡಿದ್ದೀರಿ ಅಂತ. ಸೊ ಫಿಲ್ ಮಾಡೋದಕ್ಕೆ ಆಪ್ಷನ್ 3 ಫಿಲ್ ಇನ್ಯುಮರೇಷನ್ ಫಾರಮ್ ಅಂತ. ಬಟ್ ನಾನಿಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು ಏನಪ್ಪ ಅಂದರೆ, ಸೊ ಆನ್ಲೈನಲ್ಲಿ ಫಿಲ್ ಮಾಡಿರ್ತಕ್ಕಂಥದ್ದು ಏನಾದರೂ ಮಿಸ್ ಆಗಿದ್ದರೆ ಅಥವಾ ತಪ್ಪಾಗಿದ್ದರೆ ಏನು ಮಾಡಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಇಲ್ಲೊಂದು ಆಪ್ಷನ್ ಇದೆ, ಕಾಣಿಸ್ತಾ ಇದೆ ನಿಮಗೆ. ಏನಪ್ಪ ಅಂದರೆ ವೆರಿಫೈ ಫಿಲ್ಡ್ ಇನ್ಯುಮರೇಟರ್ ಫಾರ್ಮ್ EF ಅಂತ ಬರ್ತಿದೆ, ಅಥವಾ ಅನ್ಮ್ಯಾಪ್ ದ ಎಲೆಕ್ಟ್ರೋಲ್ ಅಂತ ಇದೆ. ಸೊ ಯಾರಿಗಾದ್ರೂ ನೀವು ಮ್ಯಾಪ್ ಮಾಡಿದಿರಿ, ಅದು ಬೇರೆ ಊರಲ್ಲಿ ಅವರು ಆಲ್ರೆಡಿ ಇದ್ದಾರೆ, ಆ ಬಿ ಎಲ್ ಒ ನಿಮ್ಮನ್ನು ಸಂಪರ್ಕ ಮಾಡಿದರೆ, ಅಥವಾ ನಿಮಗೇನಾದರೂ ಅವ್ರು ಬಂದು ನಮಗೆ ಈ ಊರಲ್ಲಿ 2 ಊರಲ್ಲಿ ವೋಟಿಂಗ್ ಕಾರ್ಡ್ ಇದ್ದು ಈ ಬೇಡ ಅಂತ ಏನಾದರೂ ಹೇಳಿದರೆ, ಸೊ ನೀವಿಲ್ಲಿ ಅನ್ಮ್ಯಾಪ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಒಂದು ಆಪ್ಷನನ್ನು ನೀವು ಬಳಸ್ಕೊಂಡು ಅನ್ಮ್ಯಾಪನ್ನು ಮಾಡ್ಬೋದು. ಓಕೆ, ಅಥವಾ ಆ ಒಂದು ಮಾಹಿತಿಯನ್ನು ಎಡಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಶಿಫ್ಟಿಂಗ್ ಅಂತ ಹಾಕಿಬಿಟ್ರೆ ಮುಗೀತು, ಅವರಲ್ಲಿ ಏನು ಮಾಡ್ತಾರೆ, ತೊಗೊಳ್ತಾರೆ. ಯಾರು ಮತ್ತೊಂದು ಊರುಗಳಲ್ಲಿ ನಮಗೆ ಮಾಹಿತಿಯನ್ನು ಕರೆಕ್ಟ್ ಹಾಕ್ಕೊತಾರೆ, ಅವರಿಗೆ ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಹಿರಿಯೂರಲ್ಲಿ ಇದೆ ಮತ್ತು ಚಿತ್ರದುರ್ಗದಲ್ಲೂ ಇದೆ ಅವ್ರ ವೋಟಿಂಗ್ ಕಾರ್ಡ್ ಅಂತ ಹೇಳಿದರೆ, ಹಿರಿಯೂರಲ್ಲಿ ಅವರು ಏನು ಮಾಡ್ಬೋದು, ಬೇಡ ನನಗೆ ಚಿತ್ರದುರ್ಗನೇ ಬೇಕು ಅಂತ ಹೇಳಿದರೆ, ಹಿರಿಯೂರಲ್ಲಿರ್ತಕ್ಕಂಥವ್ರು ಏನು ಮ್ಯಾಪ್ ಮಾಡಿದಿರಿ ಅವರು ಅದನ್ನು ಅನ್ಮ್ಯಾಪ್ ಮಾಡ್ಬೋದು. ಓಕೆ, ಸೊ ಆ ಒಂದು ಆಪ್ಷನನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಬಟನನ್ನು ನೀವು ಕ್ಲಿಕ್ ಮಾಡಿ. ಸೊ ನೀವು ಓಪನ್ ಮಾಡಿದ ಕೂಡಲೇ ಈ ರೀತಿ ಬರುತ್ತೆ. ಇಲ್ಲೂ ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ಸ್ಕ್ಯಾನಿಂಗನ್ನು ಮಾಡಿ, ಅಥವಾ ಇಲ್ಲಿ ಸರ್ಚ್ ಬಟನನ್ನು ಸರ್ಚ್ ಮಾಡಿ ನೀವು ಕಂಡುಹಿಡಿಬೋದು. ಅಂದರೆ ಆ ಒಂದು ಯಾರಿಗೆ ಬೇಕಾಗಿದೆ ಅವರ ಒಂದು ಕ್ಯೂ ಆರ್ ಕೋಡನ್ನು ಹಾಕಿ ಅವರ ಎಡಿಟ್ ಮಾಡಬೇಕಾಗಿರೋದನ್ನು, ಅಥವಾ ತಪ್ಪಾಗಿದ್ದರೆ, ಅಥವಾ ನಾನೀಗ ಹೇಳ್ದಂಗೆ ಆ ರೀತಿ ಆಗಿರ್ತಕ್ಕಂಥದ್ದನ್ನು ಏನು ಮಾಡ್ಬೋದು. ಸೊ ನೀವಿಲ್ಲಿ ಮಾರ್ಕ್ ಅನ್ಕಲೆಕ್ಟಬಲ್ ಅಂತ ಡೈರೆಕ್ಟಾಗಿ ಮಾಡಿಬಿಟ್ರೆ ಆ ಫಾರಮ್ಮು ಏನಾಗುತ್ತೆ, ರಿಜೆಕ್ಟ್ ಆಗಿ ಹೋಗುತ್ತೆ. ಅಂದರೆ ಇಲ್ಲಿಂದ ಬೇಡ ಅಂತ ಕನ್ಸಿಡರ್ ಆಗುತ್ತೆ. ಸೊ ಮಾರ್ಕ್ ಕಲೆಕ್ಟೇಬಲ್ ಅಂತ ಮಾಡಿ ಅಲ್ಲಿ ಬರುವಂಥ ಆಪ್ಷನ್ಗಳನ್ನು ಸೆಲೆಕ್ಷನ್ ಮಾಡೋದು. ಏನಾಗಿದೆ, ಯಾಕೆ. ಸೊ ಬೈ ಚಾನ್ಸ್ ನೀವು ಅಪ್ಲೋಡ್ ಮಾಡಿರ್ತೀರಿ, ಆ ಒಂದು ಹೆಸರು ಒಂದೇ ಥರ ಇರುವಂಥ 2 ಹೆಸರಿನಲ್ಲಿ ಯಾವುದೋ ಒಂದು ಅಪ್ಲೋಡ್ ಮಾಡಿರ್ತೀರಿ, ಅವರು ಡೆತ್ ಅಂತ ಮಾಡಿ ಡೆತ್ ಆಗಿದ್ದರೂ ಕೂಡ ಅವ್ರ ಫಾರಮನ್ನು ನೀವು ಅಪ್ಲೋಡ್ ಮಾಡಿರ್ಬೋದು ಗೊತ್ತಿಲ್ಲದೆ. ಸೊ ಅಥವಾ ನೀವು ಅವ್ರ ಮನೆಯಲ್ಲಿ ಯಾರಾದರೂ ಚಿಕ್ಕ ಹುಡುಗರು ಅಥವಾ ಗೊತ್ತಿಲ್ಲದಿರೋರು ನಿಮಗೆ ಫಾರಮನ್ನು ತಂದು ಕೊಟ್ಟಿರ್ಬೋದು. ಆಗ ನೀವೇನು ಮಾಡ್ಬೋದು, ಅದನ್ನು ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಿರ್ತೀರಿ. ಸೊ ಅಂಥ ಸಂದರ್ಭದಲ್ಲಿ ಮಾರ್ಕ್ ಅನ್ಕಲೆಕ್ಟಬಲನ್ನು ನೀವು ಮಾಡಬೇಕಾಗುತ್ತೆ. ಗೊತ್ತಾದಾಗ ಇದು ಬಿ ಎಲ್ ಎಗಳು ಅಥವಾ ಊರಿನ ಪ್ರಮುಖ, ಅಂದರೆ ಈಗ ಯಾರು ಸೀನಿಯರ್ ಇರ್ತಾರೆ ಅಂಥವ್ರು, ಅವ್ರನ್ನ ನೀವೇನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡಿ ಕರೆಕ್ಟಾದ ಮಾಹಿತಿಯನ್ನು, ಅಥವಾ ಕುಟುಂಬದ ಸದಸ್ಯರು ಕೊಡುವಂಥ ಮಾಹಿತಿನೇ ನಿಮಗೆ ಫೈನಲ್ ಆಗಿರುತ್ತೆ. ಯಾಕೆಂದರೆ ಕುಟುಂಬದ ಯಾವುದೇ ಸದಸ್ಯ ನಿಮಗೆ ಫಾರಮನ್ನು ತುಂಬಿ ಕೊಡ್ಬೋದು. ಹಾಗಾಗಿ ಅಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಇಲ್ಲೇ ಅನ್ಕಲೆಕ್ಟೇಬಲನ್ನು ಮಾಡ್ಬೋದು, ಅಥವಾ ನೀವು ವ್ಯೂ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು. ಸೊ ನಾನು ಇಲ್ಲಿ ವ್ಯೂ ಡೀಟೇಲ್ಸಲ್ಲಿ ನೋಡ್ತಾ ಇದ್ದೀನಿ, ನೀವು ಎಡಿಟ್ ಮಾಡಲಿಕ್ಕೆ ಚಾನ್ಸನ್ನು ಕೊಟ್ಟಿದ್ದಾರೆ. ಎಡಿಟ್ ಮಾಡಬೇಕಾದ್ರೆ ನೀವು ಕೊನೆಗೆ ಹೋಗಬೇಕು. ನಾನು ಇಲ್ಲಿ ಯಾಕೆ ಬ್ಲರ್ ಮಾಡಿದ್ದೀನಿ ಅಂದರೆ, ಯೂಟ್ಯೂಬಲ್ಲಿ ಒಂದು ಪಾಲಿಸಿ ಇದೆ, ಯಾರದೇ ಒಂದು ಮಾಹಿತಿಯನ್ನು ನಾವು ಪಬ್ಲಿಕ್ಕಾಗಿ ಈ ರೀತಿ ಇಂಡಿವಿಜುವಲ್ ಆಗಿ ಕೊಡೋಂಗಿಲ್ಲ, ವೈಯಕ್ತಿಕ ಮಾಹಿತಿಯನ್ನು. ಸೊ ಹಾಗಾಗಿ ಕಳೆದ ಒಂದು ವಿಡಿಯೋನ ಯೂಟ್ಯೂಬ್ನವರು ರಿಮೂವ್ ಮಾಡಿದ್ದಾರೆ. ಅದಕ್ಕೆ ನಾನೀಗ ಬ್ಲರ್ ಮಾಡಿ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಮಾಡೆಲ್ ಅಂತ ಹಾಕಿದರೂ ಕೂಡ ಅವರು ಡಿಲೀಟ್ ಮಾಡ್ತಾರೆ, ಯಾಕಂದರೆ ಈ ವ್ಯಕ್ತಿಗೆ ಯಾವುದೇ ಥರ ಸಮಸ್ಯೆ ಬರಬಾರದು ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ಲರ್ ಮಾಡಿದ್ದೀನಿ, ಬೇರೆ ಏನೂ ರೀಸನ್ ಇಲ್ಲ. ಸೊ ಈ ಒಂದು ಫಾರ್ಮನ್ನು ನೀವು ಓಪನ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ, ಸೊ ನೀವೇನು ಮ್ಯಾಪ್ ಮಾಡಿದಿರಿ ಎಲ್ಲ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ. ಅವರ ಡೇಟ್ ಆಫ್ ಬರ್ತ್ ಇರ್ಬೋದು, ಅವರ ಮಾಹಿತಿ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿ ನೀವು ನೋಡ್ಬೋದು. ಎಸ್ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನೀವು ಅಪ್ಲೋಡ್ ಮಾಡಿರೋ ಎಲ್ಲ ಮಾಹಿತಿ ಬಂದಿದೆ. ಸೊ ಕೊನೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಆಪ್ಷನ್ ಇದೆ, ನೀವು ನೋಡ್ಬೋದು, ಎಡಿಟ್ ಆರ್ ಅನ್ಮ್ಯಾಪ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಬಟನನ್ನು ನೀವು ಕ್ಲಿಕ್ ಮಾಡಬೇಕು. ಫೋಟೋ ಸಮೇತ ಎಲ್ಲ ಮಾಹಿತಿ ನೀವೇನು ಅಪ್ಲೋಡ್ ಮಾಡಿದಿರಿ ಬರುತ್ತೆ. ಅಥವಾ ನೀವು ಇಲ್ಲಿ ಎಡಿಟ್ ಅಂತ ಆಪ್ಷನನ್ನು ಕೊಟ್ಟರೆ, ಇಲ್ಲಿ ನಾವೇನು ಡೀಟೇಲ್ ಮದುವೆ ಆಗಿಲ್ಲ ಅವರು, ಹಾಗಾಗಿ ಖಾಲಿ ಇದೆ. ಸೊ ನೀವೇನಾದರೂ ಅದನ್ನು ಫಿಲ್ ಮಾಡಬೇಕು ಅಂದರೆ, ಅಥವಾ ಮತ್ತೆ ಅಪ್ಲೋಡ್ ಮಾಡಬೇಕು ಅಂದರೆ ಆಪ್ಷನನ್ನು ಯೂಸು ಮಾಡ್ಕೋಬೋದು.
ಸೊ ನಾನು ಎಡಿಟ್ ಕೊಟ್ಟಿದ ತಕ್ಷಣ ಈ ರೀತಿ ಬಂದಿದೆ ನೋಡಿ ಆಪ್ಷನ್ನು. ನೀವು ನೋಡ್ಬೋದು ಮೊಬೈಲ್ ನಂಬರಿಂದ ಹಿಡಿದು ಎಲ್ಲ ಮಾಹಿತಿಯನ್ನು, ಫಾದರ್ ನೇಮ್, ಎಪಿಕ್ ನಂಬರ್ ಎಲ್ಲವನ್ನು ಕೂಡ ಮತ್ತೆ ಎಂಟ್ರಿ ಮಾಡಲಿಕ್ಕೆ ಅಲೋ ಇದೆ. ಸೊ ಆ್ಯಸ್ ಯೂಶುವಲ್ ನೀವು ಎಂಟ್ರಿನ ಮಾಡ್ಬೋದು. ಹಾಗೆಯೇ ನೀವು ಮ್ಯಾಪ್ ಮಾಡಿದ್ದನ್ನು ಕೂಡ ಇಲ್ಲಿ ಏನು ಮಾಡ್ಬೋದು, ಎಡಿಟ್ ಮಾಡ್ಬೋದು. ಅಪ್ಡೇಟ್ ಅಂತ ಕೊಟ್ಟು ಬೇರೆಯವರಿಗೆ ಮ್ಯಾಪ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಅಂದರೆ ಮೊದಲು ಆ ಒಂದು ಆಪ್ಷನ್ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ಕೊಳ್ತೀನಿ. ಇಲ್ಲಿ ನೀವು ಮತ್ತೆ ಅಪ್ಲೋಡ್ ಮಾಡಿದರೂ ಕೂಡ ಎಗೈನ್ ನೀವು ಅದನ್ನು ಚೇಂಜ್ ಮಾಡಲಿಕ್ಕೂ ಕೂಡ ಚಾನ್ಸನ್ನು ಕೊಟ್ಟಿದ್ದಾರೆ. ಸರಿ, ನೀವು ಫೋಟೋ ಹೆಂಗೆ ಚೇಂಜ್ ಮಾಡ್ಬೇಕು ಸರ್ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದರೆ, ಸೊ ಇಲ್ಲಿ ಒಂದು ಬಟನ್ ಕಾಣಿಸ್ತಾ ಇದ್ದಾವೆ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ ನೋಡ್ಬೋದು. ಅಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿದರೆ ನೀವು ಹಳೆ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋ ಅಥವಾ ಆ ಒಂದು ಇಮೇಜ್ಗಳು ಹೋಗ್ತವೆ. ಹೊಸದಾಗಿ ನೀವು ಅಪ್ಡೇಟ್ ಮಾಡ್ಬೋದು. ಸೊ ಆಗ ಹೊಸದಾಗಿ ನೀವು ಅಪ್ಡೇಟ್ ಮಾಡಿ ಇಲ್ಲೇನು ಮಾಡ್ಬೋದು, ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಆ ಒಂದು ಇನ್ಯುಮರೇಷನ್ ಫಾರಮು ಎಗೈನ್ ಅಪ್ಡೇಟ್ ಆಗುತ್ತೆ. ಅಂದರೆ ಸರ್ ಇನ್ಯುಮರೇಷನ್ ಫಾರಮಲ್ಲಿ ತಿದ್ದಿದ್ದಾರೆ, ಇವಾಗ ಏನು ಸರ್ ಮಾಡೋದು, ಅದು ಬೇಡ ಅಂತ ಬಂದಿದ್ದಾರೆ, ಹೀಗೆಲ್ಲ ಹೇಳಿದಾಗ ಸೊ ನೀವು ಇಲ್ಲೇ ಅದನ್ನು ಎಡಿಟ್ ಮಾಡ್ಬೋದು. ಓಕೆ, ಸೊ ಇಷ್ಟೇ, ತುಂಬ ಸಿಂಪಲ್ಲಾಗಿ ನೀವು ನಿಮ್ಮ ಇನ್ಯುಮರೇಷನ್ ಫಾರಮ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ ಇಲ್ಲಿ ಬೇಡ ಅಂದರೆ ಅನ್ಕಲೆಕ್ಟಬಲ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈಗಲೇ ಮಾಡ್ಬೋದು. ಅಪ್ಲೋಡ್ ಮಾಡಿದ್ದೀನಿ, ಏನು ಮಾಡೋದು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನಾನು ಅವೆಲ್ಲ ಮಾಹಿತಿಯನ್ನು ನನಗೆ ಗೊತ್ತಿದ್ದರೆ ಅಥವಾ ನನ್ನ ಒಂದು ಸೂಪರ್ವೈಸರ್ ಅಥವಾ ನನ್ನ ಒಂದು ಕೊಲೀಗ್ಸನ್ನ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.